ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮೋದಿ ಟೀಮಲ್ಲಿ ರಾಜ್ಯ ಕಲಿಗಳು ಹೊಸ ಸಚಿವರಿಗೆ ಕೊಟ್ರ ಟಾಸ್ಕ್. ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ರಣತಂತ್ರ. 4+1 ಪ್ಲಾನ್ ಹಿಂದಿದೆ ಬಿಗ್ ಸೀಕ್ರೆಟ್. ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿದ್ದು ಹೇಗೆ ಹೈಕಮಾಂಡ್. 2023 ವಿಧಾನಸಭೆ ಸಮರ, 2024 ಲೋಕಸಭೆ ಕದನವೇ ಮುಂದಿನ ಟಾರ್ಗೆಟ್. ರಾಜ್ಯದಲ್ಲಿ ಕೇಸರಿ ಕೋಟೆ ಭದ್ರಪಡಿಸಲು ಕೇಂದ್ರ ಮಾಡ್ತಾ ಮಾಸ್ಟರ್ ಪ್ಲಾನ್. ಇದುವೇ ಹೊತ್ತಿನ ಫೋಕಸ್ 18 ಟೀಮ್ ಕರ್ನಾಟಕ. ಮೋದಿ ಟೀಮ್ ಅಲ್ಲಿ ರಾಜ್ಯ ಕಲಿಗಳು ಹೊಸ ಸಚಿವರಿಗೆ ಕೊಟ್ರ ಟಾಸ್ಕ್. ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ರಣತಂತ್ರ. 4+1 ಪ್ಲಾನ್ ಹಿಂದಿದೆ ಬಿಗ್ ಸೀಕ್ರೆಟ್ಸ್. ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿದ್ದು ಹೇಗೆ ಹೈಕಮಾಂಡ್. ಅಂತೂ ಇಂತೂ 2 ವರ್ಷಗಳ ಬಳಿಕ ಮೋದಿ ಕ್ಯಾಬಿನೆಟ್ಗೆ ಭರ್ಜರಿ ಸರ್ಜರಿ ಆಗಿದೆ. ಹಳೆದು ತೂಗಿ ಎಲ್ಲಾ ಲೆಕ್ಕಾಚಾರವನ್ನ ಮಾಡಿ ನೂತನ ಸಚಿವ ಸಂಪುಟವನ್ನ ರಚಿಸಲಾಗಿದೆ. ಇದರಲ್ಲಿ ಕರ್ನಾಟಕದ ಜನರಿಗೆ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ರಾಜ್ಯದ 4 ಸಂಸದರಿಗೆ ನೂತನ ಸಚಿವರಾಗುವ ಭಾಗ್ಯ ಸಿಕ್ಕಿದೆ. ಕರ್ನಾಟಕದ ಕಲಿಗಳಿಗೆ ಜಾಕ್ಪಾಟ್ ಹೊಡೆದಿದೆ. ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ, ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿ, ಬೀದರ್ ಸಂಸದ ಭಗವಂತ ಖೋಬಾ ಹಾಗೂ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. I, Shobha Karandlaje, do swear in the name of God that I will bear true faith and allegiance to the Constitution of India as by law established. I, Anekal Abbayya Narayanaswamy, do solemnly affirm that I will bear true faith and allegiance to the Constitution of India as by law established. मैं भगवंत गुरुबसप्पा खोबा ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. I, Rajiv Chandrasekhar, do swear in the name of God that I will bear true faith and allegiance to the Constitution of India as by law established. ರಾಜ್ಯಕ್ಕೆ ಜಾಕ್ಪಾಟ್ ಕೊಟ್ಟ ಕೇಂದ್ರ ಸರ್ಕಾರ. 2019ರಲ್ಲಿ 2ನೇ ಬಾರಿ ಅಧಿಕಾರಕ್ಕೆ ಬಂದ ಬಳಿಕ ಮೊದಲ ಬಾರಿಗೆ ಮೋದಿ ಮಂತ್ರಿಮಂಡಲಕ್ಕೆ ಭರ್ಜರಿ ಆಪರೇಷನ್ ಆಗಿದೆ. ರಾಜ್ಯದ 4 ಸಚಿವರು ಸೇರಿದಂತೆ 36 ಹೊಸ ಮುಖಗಳಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ದಕ್ಕಿದೆ. 7 ಜನ ಸಚಿವರಿಗೆ ಪದೋನ್ನತಿ ನೀಡಲಾಗಿದೆ. ಇನ್ನು ಕರ್ನಾಟಕದಿಂದ 4 ಸಂಸದರು ಸಚಿವರಾಗ್ತಾರಾ ಅಂತ ಯಾರು ಕೂಡ ಊಹಿಸಿರಲಿಲ್ಲ ಅನ್ಸುತ್ತೆ. ಈ ಮೂಲಕ ಪ್ರಧಾನಿ ಮೋದಿ 25 ಜನ ಸಂಸದರನ್ನ ಆರಿಸಿ ಕಳಿಸಿ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ನೀಡಿದ್ದಾರೆ. ಈ 4 ನೂತನ ಸಚಿವರ ಆಯ್ಕೆ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಅಡಗಿದೆ. ಅದುವೇ ಜಾತಿ ಲೆಕ್ಕಾಚಾರ. ಪ್ರಾದೇಶಿಕ ರಣತಂತ್ರವಿದೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ನೂತನ ಸಚಿವರಿಗೆ ಹೊಸ ಟಾಸ್ಕ್ ಕೂಡ ಕೊಡಲಾಗಿದೆ. 4+1 ಪ್ಲಾನ್ ಹಿಂದೆ ಬಿಗ್ ಸೀಕ್ರೆಟ್ ಅಡಗಿದೆ. 4 ಜನ ಕರ್ನಾಟಕದ ಕಲಿಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ಇನ್ನೊಂದು ಕಡೆ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿದೆ ಹೈಕಮಾಂಡ್. ಈ 4 ಜನ ನೂತನ ಸಚಿವರಿಗೆ ಯಾವ್ಯಾವ ಖಾತೆ ನೀಡಲಾಗಿದೆ ಅದನ್ನೊಮ್ಮೆ ನೋಡೋಣ. ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಕೃಷಿ ಇಲಾಖೆ ರಾಜ್ಯ ಖಾತೆ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಅವರಿಗೆ ಎಲೆಕ್ಟ್ರಾನಿಕ್ ಐಟಿ ಹಾಗೂ ಕೌಶಲ್ಯಾಭಿವೃದ್ಧಿ ರಾಜ್ಯ ಖಾತೆಯ ಜವಾಬ್ದಾರಿ ನೀಡಲಾಗಿದೆ. ಬೀದರ್ ಸಂಸದ ಭಗವಂತ ಖೂಬಾ ಅವರಿಗೆ ನವೀಕರಿಸಬಹುದಾದ ಇಂಧನ ಹಾಗೂ ರಸಗೊಬ್ಬರ ಇಲಾಖೆಯ ಹೊಣೆ ನೀಡಲಾಗಿದೆ. ಚಿತ್ರದುರ್ಗ ಸಂಸದ ನಾರಾಯಣ ಸ್ವಾಮಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ನೇಮಕವಾಗಿದ್ದಾರೆ. I, Rajiv Chandrasekhar, Do swear in the name of God consciously discharge my duties as a Minister of State. मैं भारत की प्रभुता अक्षुण्ण रखूंगा. ಮೋದಿ ಕ್ಯಾಬಿನೆಟ್ಗೆ ಸೇರಿರೋ ಮಹಿಳಾ ಸಚಿವೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ 2 ಬಾರಿ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ 2 ಬಾರಿ ಶಾಸಕಿಯಾಗಿ ಕರ್ನಾಟಕದಲ್ಲಿ ಸಚಿವೆಯಾಗಿದ್ದಾರೆ. ಇಂಧನ, ಆಹಾರ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ನಂತಹ ಪ್ರಮುಖ ಖಾತೆ ನಿಭಾಯಿಸಿದ್ದಾರೆ. ಮಂಗಳೂರು ವಿವಿಯಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕಿಯಾಗಿದ್ದಾರೆ. ನನಗೆ ಅನ್ಸುತ್ತೆ ನಾನು ಕಳೆದ 30 ವರ್ಷದಲ್ಲಿ ಪಾರ್ಟಿಗಾಗಿ ಕೆಲಸ ಮಾಡಿದ್ದೀನಿ.
ಪಾರ್ಟಿಯ ಪ್ರತಿಯೊಂದು ಊರಿಗೂ, ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಜಿಲ್ಲೆಗೆ ಹೋಗಿದ್ದೀನಿ. ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರನ್ನ ನನಗೆ ಪರಿಚಯ ಇದೆ. ಅದಕ್ಕಾಗಿ ಪಾರ್ಟಿಗೆ ಕೆಲಸ ಮಾಡಿದವರಿಗೆ ಆದ್ಯತೆ ಇದೆ ಅನ್ನೋದನ್ನು ತೋರಿಸೋದಕ್ಕಾಗಿ ನನಗೆ ಆದ್ಯತೆ ಕೊಟ್ಟಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೇವಲ ಒಂದು ಜಾತಿಗೆ ಕೊಡಬೇಕು ಅಥವಾ ಇಂಥವರಿಗೆ ಕೊಡಬೇಕು ಅನ್ನುವಂಥ ಯೋಚನೆ ಮಾಡಲ್ಲ. ಇಡೀ ಸಮಗ್ರ ಹಿತದೃಷ್ಟಿಯಿಂದ ಅವರು ಯೋಚನೆ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜೀವ್ ಚಂದ್ರಶೇಖರ್ 3ನೇ ಬಾರಿ ರಾಜ್ಯಸಭಾ ಸಂಸದರಾಗಿದ್ದಾರೆ. ವಿವಿಧ ಸಂಸದೀಯ ಸಮಿತಿಗಳಲ್ಲಿದ್ರು. ಖ್ಯಾತ ಉದ್ಯಮಿ ಕೂಡ ಹೌದು. ಅಮೆರಿಕದ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎನ್ಟೆಕ್ ಪದವೀಧರ ಹಾಗೂ ಹಾರ್ವರ್ಡ್ ವಿವಿಯಿಂದ ಮ್ಯಾನೇಜ್ಮೆಂಟ್ ಪದವಿ ಕೂಡ ಪಡೆದಿದ್ದಾರೆ. ಇಂಟೆಲ್ ಚಿಪ್ ತಯಾರಿಸಿದ್ದ ತಂಡದಲ್ಲೂ ಕೂಡ ರಾಜೀವ್ ಚಂದ್ರಶೇಖರ್ ಇದ್ರು. ದೇಶ ಸೇವೆ ಮಾಡಲು ಅವಕಾಶ ನೀಡಿರುವ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದಗಳು. ಮೋದಿಜಿ ಅವರ ಕನಸಿನ ಡಿಜಿಟಲ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾವನ್ನು ನನಸು ಮಾಡಲು ಮತ್ತು ಎಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿಸಲು ನನ್ನ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ. ಧನ್ಯವಾದಗಳು. ಭಗವಂತ ಖೂಬಾ ಬೀದರ್ ಲೋಕಸಭಾ ಕ್ಷೇತ್ರದಿಂದ 2ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ತುಮಕೂರಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿ ಪಡೆದಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿದ್ದು ಬೀದರ್ ಜಿಲ್ಲೆಯಿಂದ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಅಂದರೆ ಸಹಜವಾಗಿ ಖುಷಿ ಇದ್ದೇ ಆಗಿದೆ. ಅದರ ಜೊತೆಯಲ್ಲಿ ನನ್ನ ಮೇಲೆ ಇಟ್ಟಿರುವಂತಹ ಭರವಸೆ ಮತ್ತು ಆ ಜವಾಬ್ದಾರಿಯನ್ನ ಇವತ್ತು ನಾನು ನಿರ್ವಹಿಸಬೇಕಾಗಿದೆ. ನನಗೆ ಆತ್ಮವಿಶ್ವಾಸ ಇದೆ. ಅವರು ಕೊಟ್ಟಿದಂಥ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸ್ತೀನಿ ಅನ್ನೋ. ಎ ನಾರಾಯಣ ಸ್ವಾಮಿ ಬೆಂಗಳೂರು ಸಮೀಪದ ಆನೇಕಲ್ನಿಂದ 4 ಬಾರಿ ಶಾಸಕರಾಗಿದ್ರು. ಈಗ ಚಿತ್ರದುರ್ಗದಿಂದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಶೆಟ್ಟರ್ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಬೆಂಗಳೂರಿನಲ್ಲಿ BA ಪದವಿ ಪಡೆದಿದ್ದಾರೆ. ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ನಾಯಕರಾಗಿದ್ದಾರೆ ಎ ನಾರಾಯಣ ಸ್ವಾಮಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ನಿಷ್ಠೆ, ಸಂಸ್ಕಾರ, ತ್ಯಾಗ, ಬದ್ಧತೆ ಇದ್ದರೆ ಪಕ್ಷಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ಸಮಾಜದ ಮಧ್ಯೆ ಅವರಿಗೆ ಉನ್ನತ ಹುದ್ದೆಗಳನ್ನು ಹುಡ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಮತ್ತು ಪಕ್ಷ ಅಂತ ಕಾರ್ಯಕರ್ತನ ಗುರುತಿಸೋದಕ್ಕೆ ನಾನು ತಾಜಾ ಉದಾಹರಣೆ. ಎ ನಾರಾಯಣ ಸ್ವಾಮಿ ಆಯ್ಕೆ ಹಿಂದಿದ್ಯಾ ವೋಟ್ ಬ್ಯಾಂಕ್ ಟಾರ್ಗೆಟ್. ದಕ್ಷಿಣದಲ್ಲಿ ಪಕ್ಷ ಬಲವರ್ಧನೆಗೆ ಸಹಕಾರಿ. ಎ ನಾರಾಯಣ ಸ್ವಾಮಿ ಆನೇಕಲ್ನವರಾದರೂ ಚಿತ್ರದುರ್ಗದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಅದು ಕೂಡ ಭಾರಿ ಅಂತರದಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಮುಂದಿನ 2023ರ ವಿಧಾನಸಭಾ ಹಾಗೂ 2024ರ ಲೋಕಸಮರವನ್ನ ತಲೆಯಲ್ಲಿ ಇಟ್ಕೊಂಡೆ ಇವರಿಗೆ ಮಣೆ ಹಾಕಲಾಗಿದೆ. ಮೊದಲನೇದಾಗಿ ಈ ಹಿಂದೆ ರಾಜ್ಯದಲ್ಲಿ ಸಚಿವರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ ಅನುಭವವಿದೆ. ದಲಿತ ಪರ ಹೋರಾಟಗಾರ, ಎಡಗೈ ದಲಿತ ಸಮುದಾಯಕ್ಕೆ ಮನ್ನಣೆ ನೀಡಲಾಗಿದೆ. ಬಹುಮುಖ್ಯವಾಗಿ ಇಲ್ಲಿ ವೋಟ್ ಬ್ಯಾಂಕ್ ಟಾರ್ಗೆಟ್ ಮಾಡಲಾಗಿದೆ. ಬಿಜೆಪಿಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಬಹುಮುಖ್ಯ ವೋಟ್ ಬ್ಯಾಂಕ್. ಹೀಗಾಗಿ ಮುಂಬರುವ ಚುನಾವಣೆಗಳಲ್ಲಿ ದಲಿತ ಮತಗಳನ್ನ ಸೆಳೆಯೋದಕ್ಕಾಗಿ ದಲಿತ ನಾಯಕನಿಗೆ ಜೈ ಎಂದಿದೆ ಕೇಂದ್ರ ಸರ್ಕಾರ. ಹಾಗೆ ನಾರಾಯಣ ಸ್ವಾಮಿ ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಮೆರೆದಿದ್ದಾರೆ. ದಲಿತರು ದಮನಿತರಲ್ಲ ಅಂತ ತೋರಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನಮಾನ ನೀಡಲಾಗಿದೆ. ಚಿತ್ರದುರ್ಗ, ದಾವಣಗೆರೆ ಸೇರಿದಂತೆ ಮಧ್ಯ ಕರ್ನಾಟಕದಲ್ಲಿ ಕಮಲಕೋಟೆಯನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಳೋದಕ್ಕೆ ಈ ದಾಳ ಹೂಡಿದೆ ಕೇಂದ್ರ ಸರ್ಕಾರ. ಶೋಭಾ ಆಯ್ಕೆ ಹಿಂದಿದ್ಯಾ ಒಕ್ಕಲಿಗ ಜಾತಿ ಲೆಕ್ಕಾಚಾರ. ಕರಾವಳಿ ಭಾಗದಲ್ಲಿ ಕಮಲ ಪಾಳ್ಯಕ್ಕೆ ಮತ್ತಷ್ಟು ಬಲ ಬರುತ್ತೆ. ಶೋಭಾ ಕರಂದ್ಲಾಜೆ ರಾಜ್ಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಶೋಭಾ ಕರಂದ್ಲಾಜೆ ಆಯ್ಕೆ ಮಾಡೋದರ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಆದ್ಯತೆ ನೀಡಲಾಗಿದೆ. DV ಸದಾನಂದಗೌಡ ಜಾಗಕ್ಕೆ ಶೋಭಾ ಅವರನ್ನ ರೀಪ್ಲೇಸ್ ಮಾಡಿದ್ರಿಂದ ಒಕ್ಕಲಿಗರ ಮತ ಸೆಳೆಯೋದು ಒಂದು ತಂತ್ರವಾಗಿದೆ. ಶೋಭಾ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು, ಸಂಘದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು ವರಿಷ್ಠರು ಹೇಳಿದಂತೆ ಶೋಭಾ ಕೇಳಿದ್ದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಈ ಹಿಂದೆ ರಾಜ್ಯದಲ್ಲಿ ಸಚಿವೆಯಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ರು. ಶೋಭಾ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿದ್ದಾಗ ಕರ್ನಾಟಕ ದೇಶಕ್ಕೆ ನಂಬರ್ 1 ಆಗಿತ್ತು. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಶೋಭಾ ಕರಂದ್ಲಾಜೆಗೆ ಸಚಿವ ಸ್ಥಾನ ನೀಡಲಾಗಿದೆ. ಶೋಭಾ ಕರಂದ್ಲಾಜೆ ಈ ಮೊದಲಿನಿಂದಲೂ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆ ಹಾಗೂ 2024ರ ಲೋಕಸಮರದಲ್ಲಿ ಇವರ ಸಂಘಟನಾ ಚಾತುರ್ಯ ಬಳಸಿಕೊಂಡು ಗೆಲ್ಲಬೇಕೆಂಬ ಪ್ಲಾನ್ ಇದೆ. ಕರಾವಳಿ ಭಾಗದಲ್ಲಿ ಬಿಜೆಪಿ ಪ್ರಬಲ ಹಿಡಿತ ಹೊಂದಿದೆ. ದಕ್ಷಿಣ ಕನ್ನಡದಲ್ಲಿ ಕಮಲಕೋಟೆ ಭದ್ರವಾಗಿದೆ. ಇನ್ನಷ್ಟು ಭದ್ರಗೊಳಿಸೋದಕ್ಕೆ ಶೋಭಾ ಕರಂದ್ಲಾಜೆಗೆ ಈಗಾಗಲೇ ಟಾಸ್ಕ್ ಕೂಡ ನೀಡಲಾಗಿದೆ.
ಪುದುಚೇರಿ ಗೆಲುವಿನಲ್ಲಿ ರಾಜೀವ್ ಮಹತ್ತರ ಪಾತ್ರ. ಉದ್ಯಮ ಲೋಕದ ಜನಪ್ರಿಯತೆ ರಾಜ್ಯಕ್ಕೆ ವರದಾನವಾಗುತ್ತಾ. ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಸಂಸದರಾಗಿದ್ದರೂ ಅವರ ಕೆಲವೊಂದು ಪಾಂಡಿತ್ಯ ನೋಡಿ ಸಚಿವಗಿರಿ ನೀಡಲಾಗಿದೆ. ಮೊದಲನೇದಾಗಿ ಪುದುಚೇರಿ ವಿಧಾನಸಭಾ ಚುನಾವಣಾ ಉಸ್ತುವಾರಿಯನ್ನ ಕೇಂದ್ರ ಸರ್ಕಾರ ರಾಜೀವ್ ಚಂದ್ರಶೇಖರ್ ಅವರ ಹೆಗಲಿಗೆ ನೀಡಿತು. ಅದನ್ನ ಯಶಸ್ವಿಯಾಗಿ ನಿಭಾಯಿಸಿದ ರಾಜೀವ್ ಚಂದ್ರಶೇಖರ್ ಬಿಜೆಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಉದ್ಯಮ ಲೋಕದ ಜನಪ್ರಿಯತೆ ಹಾಗೂ ತಾಂತ್ರಿಕ ಪರಿಣಿತಿಯನ್ನ ಗಣನೆಗೆ ತೆಗೆದುಕೊಂಡು ಅವರಿಗೆ ಮಂತ್ರಿ ಪಟ್ಟ ನೀಡಲಾಗಿದೆ. ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ ಉತ್ತಮ ಸಂಪರ್ಕ ಹೊಂದಿದ್ದಾರೆ. ಇವರ ಈ ಪರಿಣಿತಿ ರಾಜ್ಯ ರಾಜಕೀಯಕ್ಕೆ ತುಂಬಾ ಸಹಕಾರಿಯಾಗಬಹುದು. ಸದಾ ಆರ್ಥಿಕತೆ, ತಂತ್ರಜ್ಞಾನ, ಐಟಿ ಬಗ್ಗೆ ಹೆಚ್ಚು ಒಲವು ಇರೋದ್ರಿಂದ ಇವರ ಈ ಸ್ಕಿಲ್ಸ್ ಚುನಾವಣಾ ಪ್ರಚಾರದಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ಚುನಾವಣಾ ಕ್ಯಾಂಪೇನ್ ಟೈಮ್ನಲ್ಲಿ ಬಿಜೆಪಿ ಸಾಮಾಜಿಕ ಜಾಲತಾಣವನ್ನ ಸಮರ್ಪಕವಾಗಿ ಬಳಸಿಕೊಳ್ಳುತ್ತೆ. ಈ ಟೈಮ್ನಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಕೌಶಲ್ಯವನ್ನ ಕೇಸರಿ ಪಾಳ್ಯ ಸದ್ಬಳಕೆ ಮಾಡಬಲ್ಲದು. ಹಾಗೆ ಸುಶಿಕ್ಷಿತ ಹಾಗೂ ನಗರ ಭಾಗದ ಮತದಾರರನ್ನ ಸೆಳೆಯುವಲ್ಲಿಯೂ ರಾಜೀವ್ ಪ್ರಮುಖ ಪಾತ್ರ ವಹಿಸಬಲ್ಲರು. ಖೂಬಾ ಆಯ್ಕೆ ಹೈ ಕರ್ನಾಟಕದಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತಾ. ಘಟಾನುಘಟಿಗಳನ್ನ ಸೋಲಿಸಿರೋ ಖ್ಯಾತಿ. ದಿವಂಗತ ಸುರೇಶ್ ಅಂಗಡಿ ಜಾಗಕ್ಕೆ ಭಗವಂತ ಖೂಬಾ ಅವರನ್ನ ನೇಮಕ ಮಾಡಲಾಗಿದೆ. ಖೂಬಾ ಅವರನ್ನ ಆರಿಸಿರುವುದರ ಮೂಲಕ ಬಿಜೆಪಿಯ ವೋಟ್ ಬ್ಯಾಂಕ್ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚು ಮನ್ನಣೆ ನೀಡಲಾಗಿದೆ. ಖೂಬಾ ಸಂಘ ಪರಿವಾರ ಹಾಗೂ ಹೈಕಮಾಂಡ್ ಜೊತೆಗೂ ನಿಕಟ ಸಂಪರ್ಕ ಹೊಂದಿದ್ದಾರೆ. ಇದು ರಾಜ್ಯ ಚುನಾವಣಾ ಸಮಯದಲ್ಲೂ ಸಹಾಯಕ್ಕೆ ಬರಬಹುದು. ಹಾಗೆ ಘಟಾನುಘಟಿಗಳಾದ ಧರಮ್ ಸಿಂಗ್ ಹಾಗೂ ಈಶ್ವರ್ ಖಂಡ್ರೆ ಅವರನ್ನ ಸೋಲಿಸಿರೋ ಖ್ಯಾತಿ ಖೂಬಾಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಪ್ರಾಬಲ್ಯವೂ ಇದೆ. ಕಾಂಗ್ರೆಸ್ಗೆ ಟಕ್ಕರ್ ಫೈಟ್ ಕೊಡೋದಕ್ಕೆ ಖೂಬಾ ಸಮರ್ಥ ವ್ಯಕ್ತಿ ಅಂತ ಹೇಳಲಾಗುತ್ತೆ. ಭಗವಂತ ಖೂಬಾ ಈ ಭಾಗದಲ್ಲಿ ಹೆಚ್ಚು ಪ್ರಭಾವ ಹೊಂದಿರೋದ್ರಿಂದ ಈಗಿನಿಂದಲೇ ಅಲ್ಲಿ ಉತ್ತಮವಾಗಿ ಪಕ್ಷ ಸಂಘಟನೆ ಮಾಡಬಹುದು. ವಿಧಾನಸಭಾ ಹಾಗೂ ಲೋಕಸಭಾ ಸಮರದ ಹೊತ್ತಿಗೆ ಕಮಲ ಪಾಳ್ಯವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕಾಗಿ ಖೂಬಾ ಅವರಿಗೆ ಮಹತ್ತರ ಜವಾಬ್ದಾರಿ ನೀಡಲಾಗಿದೆ. ಹೈಕಮಾಂಡ್ ಒಂದು ತಾಳ ಹೂಡೋದ್ರ ಮೂಲಕ 3 ಹಕ್ಕಿಯನ್ನ ಹೊಡೆದಿದೆ. ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಮರ ಎರಡನ್ನೂ ಗಮನದಲ್ಲಿಟ್ಟುಕೊಂಡೇ ಎಚ್ಚರಿಕೆಯ ಆಯ್ಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸಂಪುಟ ಆಪರೇಷನ್ ರಾಜ್ಯದ ರಾಜಕೀಯದ ಮೇಲೂ ಹಲವು ಪರಿಣಾಮಗಳನ್ನು ಬೀರಿದೆ. ಬಿಎಸ್ವೈ ನಾಯಕತ್ವದ ಬಗ್ಗೆ ಎದ್ದಿದ್ದ ಪ್ರಶ್ನೆಗೂ ಹೈಕಮಾಂಡ್ ಈ ಮೂಲಕ ಉತ್ತರ ನೀಡಿದೆ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿಯನ್ನ ಹೊಡೆದಿದ್ಯಾ ಕೇಂದ್ರ ಸರ್ಕಾರ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬಿಎಸ್ವೈ ನಾಯಕತ್ವಕ್ಕಿಲ್ಲ ಕಂಟಕ, ಪಂಡಿತ್ ಸೈಲೆಂಟ್ ಸಂದೇಶ ಸಾರ್ಥ ಹೈಕಮಾಂಡ್. ನೂತನವಾಗಿ 4 ಜನ ಕರುನಾಡ ಕಲ್ಲಿಗಳನ್ನೇ ಆಯ್ಕೆ ಮಾಡಿರುವುದು ಕರ್ನಾಟಕದ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಲೆಕ್ಕಾಚಾರ ನಡೀತಿದೆ. ಅದರಲ್ಲಿ ಪ್ರಮುಖವಾಗಿ ಈ ಸಚಿವ ಸಂಪುಟ ಪುನರ್ರಚನೆ ಬಿಎಸ್ವೈ ನಾಯಕತ್ವದ ಮೇಲೇನಾದರೂ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದ್ವು. ಕೇಂದ್ರ ಸಂಪುಟದ ಆಪರೇಷನ್ ಅಲ್ಲಿ ಅದಕ್ಕೆ ಒಂದು ಉತ್ತರ ಸಿಕ್ಕಂತಾಗಿದೆ. ಬಿಎಸ್ವೈ ನಾಯಕತ್ವಕ್ಕೆ ಇವತ್ತು ಕುತ್ತು ಬರುತ್ತೆ, ನಾಳೆ ಕುತ್ತು ಬರುತ್ತೆ ಅಂತ ರೆಬಲ್ ಶಾಸಕರು ಕನಸು ಕಾಣ್ತಿದ್ರು. ಅರುಣ್ ಸಿಂಗ್ ಬಂದು ಹೋದ್ಮೇಲೆ ರಾಜಾಹುಲಿ ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಆಗಲೂ ಆಸೆಗಣ್ಣು ಬಿಟ್ಟು ಕೆಲವರು ನೋಡ್ತಾ ಇದ್ರು. ಆದ್ರೆ ಆಗಲೂ ಬಿಎಸ್ವೈ ಸ್ಥಾನಕ್ಕೆ ಕುತ್ತು ಬರಲಿಲ್ಲ. ಈಗ ಕೇಂದ್ರ ಸಚಿವ ಸಂಪುಟಕ್ಕೆ ಸರ್ಜರಿ ಮೂಲಕ ಬಿಎಸ್ವೈ ನಾಯಕತ್ವಕ್ಕೆ ಯಾವುದೇ ಕಂಟಕ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಸಾರಿದಂತಿದೆ ಅನ್ನೋ ಮಾತಿದೆ. ಬಿಎಸ್ವೈ ನಾಯಕತ್ವದ ಸಮಸ್ಯೆಯನ್ನ ಎದುರಿಸಿದ್ರು. ಆದ್ರೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರ ಎಂಟ್ರಿ, ಸದಾನಂದ ಗೌಡ ಎಕ್ಸಿಟ್ ಒಂದು ವಿಚಾರವನ್ನ ಎತ್ತಿ ಹೇಳುತ್ತೆ. ಈಗ ಸದ್ಯಕ್ಕೆ ಪಾರ್ಟಿ ಹೈಕಮಾಂಡ್ ಬಿಎಸ್ವೈ ನಾಯಕತ್ವವನ್ನ ಬದಲಿಸುವ ಯೋಚನೆ ಇಲ್ಲ ಅಂತ. ಈ ಮೂಲಕ ಬಿಎಸ್ವೈ ವಿರೋಧಿ ಬಣದ ಬಾಯಿ ಮುಚ್ಚಿಸಿದೆ ಹೈಕಮಾಂಡ್ ಅಂತ ಹೇಳಲಾಗುತ್ತೆ. ಹಾಗೆ ಮತ್ತೊಂದು ಮೂಲಗಳ ಪ್ರಕಾರ ಬಿವೈ ರಾಘವೇಂದ್ರ ಅವರನ್ನ ಈ ಬಾರಿ ಸಚಿವರನ್ನಾಗಿ ಮಾಡಿ ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಅವರಿಗೆ ಉನ್ನತ ಸ್ಥಾನ ನೀಡಲಾಗುವುದು ಅನ್ನೋ ಮಾತುಗಳಿದ್ವು. ಈಗ ಕೇಂದ್ರ ಸರ್ಕಾರವೇ ಸಂಪುಟ ಆಪರೇಷನ್ ಮೂಲಕ ಸ್ವತಃ ಈ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ರಾಜೀವ್ ಚಂದ್ರಶೇಖರ್ ಬ್ರಾಹ್ಮಣ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯದಿಂದಲೇ ಆಯ್ಕೆಯಾಗಿರೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಈ ಇಬ್ಬರು ಸಚಿವರು ಬೆಂಗಳೂರನ್ನ ಪ್ರತಿನಿಧಿಸುತ್ತಾರೆ. ಹಾಗೆ ಧಾರವಾಡದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಪ್ರಹ್ಲಾದ್ ಜೋಶಿ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿದ್ದಾರೆ. ಕೇಂದ್ರೀಯ ಸಂಸದೀಯ ವ್ಯವಹಾರಗಳ ಸಚಿವರಾದ ಪ್ರಹ್ಲಾದ್ ಜೋಶಿ ಮುಂಬೈ ಕರ್ನಾಟಕವನ್ನ ಪ್ರತಿನಿಧಿಸುತ್ತಾರೆ.
ಹಾಗೆ ಬಿಜೆಪಿ ಸಿಎಂ ಬಿಎಸ್ವೈ ಪುತ್ರ ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡದ ಕೇಂದ್ರ ಒಂದು ಸಂದೇಶವನ್ನ ಸಾರಿದೆ. ಅದುವೇ ವಂಶ ಪಾರಂಪರ್ಯ ರಾಜಕಾರಣವನ್ನ ಬಿಜೆಪಿ ಉತ್ತೇಜಿಸಲ್ಲ ಅನ್ನೋದನ್ನ ಮತ್ತೆ ಸಾರಿದೆ. ಹಾಗೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತೊಂದು ದಿಟ್ಟ ಸಂದೇಶವನ್ನ ಕೂಡ ಸಾರಿದೆ. ಅದುವೇ ಬಿಎಸ್ವೈ ನಾಯಕತ್ವಕ್ಕೆ ಸದ್ಯಕ್ಕೆ ಯಾವುದೇ ಕಂಟಕ ಇಲ್ಲ ಅನ್ನೋದನ್ನ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆದಿದ್ದು ಹೇಗೆ ಹೈಕಮಾಂಡ್? ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತುಂಬಾ ಜಾಣ ನಡೆ ಇಟ್ಟಿದೆ. ಮೊದಲನೇದಾಗಿ 4 ಜನ ಕರ್ನಾಟಕದ ಸಂಸದರನ್ನೇ ಸಚಿವರನ್ನಾಗಿ ಮಾಡುವ ಮೂಲಕ ರಾಜ್ಯಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದೆ. ಈ ಮೂಲಕ 2023ರ ವಿಧಾನಸಭಾ ಚುನಾವಣೆ ಹಾಗೂ 2024ರ ಚುನಾವಣೆಯನ್ನೇ ಮುಖ್ಯ ಅಜೆಂಡಾ ಆಗಿ ಸೆಟ್ ಮಾಡಿದೆ. ಹಾಗೆ ಜಾತಿ ಹಾಗೂ ಪ್ರಾದೇಶಿಕ ಸಮಾನತೆ ಕಾಪಾಡಿಕೊಂಡು ಸಚಿವರನ್ನ ನೇಮಕ ಮಾಡುವ ಮೂಲಕ ಕಮಲಕೋಟೆಯನ್ನ ಭದ್ರಪಡಿಸುವತ್ತ ಹೆಜ್ಜೆ ಇಟ್ಟಿದೆ. ಹಾಗೆ ಬಿಎಸ್ವೈ ನಾಯಕತ್ವಕ್ಕೆ ಯಾವುದೇ ರೀತಿ ಕಂಟಕವಿಲ್ಲ. ಅವರ ನಾಯಕತ್ವದಿಂದ ಕೇಂದ್ರ ಸರ್ಕಾರ ತೃಪ್ತಿ ಹೊಂದಿದೆ ಅನ್ನೋದನ್ನ ಸಾರಿದೆ. ಹಾಗೆ 3ನೇ ಹಕ್ಕಿ ಅಂದ್ರೆ ಅದುವೇ ಬಿಎಸ್ವೈ ವಿರೋಧಿ ಬಣದ ಬಾಯಿ ಮುಚ್ಚಿದ್ದು. ನೀವೇನೇ ಹಾದಿರಂಪ ಬೀದಿರಂಪ ಮಾಡಿದ್ರು ಪಕ್ಷ ವಿರೋಧಿ ಚಟುವಟಿಕೆ ಸಹಿಸಲ್ಲ ಅನ್ನೋ ದಿಟ್ಟ ಸಂದೇಶ ಸಾರಿದಂತಿದೆ ಹೈಕಮಾಂಡ್. ಇನ್ನೊಂದು ಮೂಲಗಳ ಪ್ರಕಾರ 2024ರ ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಮತ್ತೊಮ್ಮೆ ಮೋದಿ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ. ಆ ಟೈಮ್ನಲ್ಲಿ ರಾಜ್ಯದ ಮತ್ತಷ್ಟು ಹಿರಿಯ ಸಂಸದರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಫೈನಲಿ ನಮ್ಮ ರಾಜ್ಯದ ಕಲಿಗಳೇ ಮಂತ್ರಿಗಳಾಗಿ ಆಯ್ಕೆಯಾಗಿರೋದು ಕರ್ನಾಟಕದ ಜನತೆಗೆ ಹೆಮ್ಮೆಯ ವಿಚಾರವೇ. ನೂತನವಾಗಿ ಆಯ್ಕೆಯಾಗಿರುವ ಸಚಿವರು ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಲಿ ಅನ್ನೋದೇ ಜನರ ಆಶಯ. ಯಾವುದೇ ರೀತಿ ಲೆಕ್ಕಾಚಾರ ಇರಲಿ, ರಣತಂತ್ರ ಇರಲಿ, ರಾಜ್ಯದ ಸಂಸದರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ಸಂತಸದ ಸಂಗತಿ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.